ವೆಲ್ಕಮ್ ಟು ಪರ್ಫೆಕ್ಟ್ಲಿ ಡೆಲಿಷಿಯಸ್. ಇವತ್ತು ನಾವು ಮಾಡ್ತಿರೋ ಅಡುಗೆ ಚಿಕನ್ ಕಟ್ಲೆಟ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಅರ್ಧ kg ಅಷ್ಟು ಬೋನ್ಲೆಸ್ ಚಿಕನು, 2 ಆಲೂಗಡ್ಡೆ, ಅರ್ಧ ಲೋಟ ನೀರು, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಹಿಂಗೆ. ಈಗ ಬೆಂದಿರೋ ಚಿಕನ್ನ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೋಬೇಕು. ಇದರಲ್ಲೇ ಬೇಯಿಸಿರೋ ಆಲೂಗಡ್ಡೆ, ಅರ್ಧ ಕಪ್ಪು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಅರ್ಧ ಸ್ಪೂನು ಗರಂ ಮಸಾಲ, 3 ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಕಪ್ಪು ಪುದೀನ, ಅರ್ಧ ಕಪ್ಪು ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ಇದಕ್ಕೆ 1/4 ಸ್ಪೂನಷ್ಟು ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಒಟ್ಟಿಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹಿಂಗೆ. ಇದನ್ನು ರೆಡಿ ಮಾಡಿ ಇದು ಪಕ್ಕಕ್ಕಿಡೋಣ. ಈಗ ಒಂದು ಬಟ್ಲಿಗೆ 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ರೆಡಿ ಮಾಡ್ಕೊಂಡಿರೋ ಕಟ್ಲೆಟ್ಸ್ನ ಈಗ ಉಂಡೆ ಕಟ್ಕೊಳ್ಳೋಣ. ನಾನಿಲ್ಲಿ ರೌಂಡ್ ಶೇಪಲ್ಲೇ ಕಟ್ಲೆಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕಾಗಿರೋ ಶೇಪಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳಿ. ಈಗ ಕಾರ್ನ್ಫ್ಲವರಲ್ಲಿ ಇದನ್ನು ಡಿಪ್ ಮಾಡ್ತಾಯಿದ್ದೀನಿ. ಈಗ ಡಿಪ್ ಮಾಡಿರೋ ಕಟ್ಲೆಟ್ಸ್ನ ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಚೆನ್ನಾಗಿ ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ ಹಿಂಗೆ. ಈ ಶೇಪ್ ಮಾತ್ರ ನಿಮಗೆ ಬೇಕಾಗಿರೋದ್ರಲ್ಲಿ ರೆಡಿ ಮಾಡ್ಕೋಬೋದು. ಇದನ್ನು ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ತವಾ ಬಿಸಿ ಮಾಡಿ ಇದರಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆ ಬಿಸಿ ಮಾಡಿದ್ದೀನಿ. ಇದರಲ್ಲಿ ರೆಡಿ ಮಾಡ್ಕೊಂಡಿರೋ ಕಟ್ಲೆಟ್ಸ್ನ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೋಬೇಕು. 2 ಕಡೆಯೂ ಇದು ಗೋಲ್ಡನ್ ಫ್ರೈ ಆಗಬೇಕು. ನೀವು ಮನೇಲಿ ಈ ಥರ ರೆಡಿ ಮಾಡ್ಕೊಂಡಿರೋ ಕಟ್ಲೆಟ್ಸ್ನ ಸ್ಟೋರ್ ಮಾಡ್ಕೋಬೋದು ಫ್ರೀಝರಲ್ಲಿ. ಇದು 1 ವಾರದಿಂದ ಮ್ಯಾಕ್ಸಿಮಮ್ 10 ದಿನವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಕಾಗಿರೋವಾಗ ಇದನ್ನು ಫ್ರೈ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ ನಿಮಗೆ. ನೋಡಿ ಹಿಂಗೆ ಈ ಕಡೆಯೂ ತಿರುಗಿಸಿ ಇದನ್ನು 2 ಕಡೆಯೂ ಗೋಲ್ಡನ್ ಬ್ರೌನ್ ಆಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಕೆಚಪ್ ಜೊತೆಗೆ ಮತ್ತು ಮಯೋನೀಸ್ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ನೋಡಿ 2 ಕಡೆಯೂ ಚೆನ್ನಾಗಿ ಫ್ರೈ ಆದರೆ ನಮ್ಮ ಚಿಕನ್ ಕಟ್ಲೆಟ್ಸ್ ರೆಡಿ.